ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತು ಯಾವ ವಿಡಿಯೋದ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂದರೆ, ನಿನ್ನೆ ಜೂನ್ 5 ಪರಿಸರದ ದಿನ. ಮಕ್ಕಳಿಗೆ ಸ್ಕೂಲಲ್ಲಿ ಒಂದೊಂದು ಗಿಡನ ಕೊಟ್ಟಿದ್ದರು ಮಕ್ಕಳಿಗೆ. ಅದನ್ನು ನೆಡೆಸ್ಬೇಕು ಅವ್ರ ಕೈಲೇ ಅಂತ ನಾನು ವರ್ಷ ಕೊಡ್ತಾರೆ ಗಿಡನ. ಈ ಸರಿ ಪಾಟಲ್ಲಿ ಹಾಕಬೇಕು ಅಂತ ನಾನು ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ಅವರು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಳೆ ಪಾಟಲ್ಲಿರೋ ಮಣ್ಣನ್ನು ಮತ್ತೆ ತೆಗೆದು ಹಾಕಿ ಎಲ್ಲ ಲೂಸ್ ಮಾಡಿ ಮಣ್ಣನ್ನು ಬೇರು ಎಲ್ಲ ತೆಗೆದು ಹಾಕಿ ಪಾಟ್ಗೆ ಹಾಕಿ ನೆಡೋಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಈ ರೀತಿ ಮಕ್ಕಳಿಗೆ ಗಿಡ ನೆಡೋದನ್ನು ಹೇಳಿಕೊಟ್ರೆ ಅವರಿಗೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಅವರಿಗೆ ಅರ್ಥ ಆಗಲ್ಲ. ಮನೆಗೊಂದು ಮರ ನೆಡಬೇಕು ಅಂತ ಪರಿಸರದ ದಿನದಂದು ಹೇಳ್ತಾರೆ, ಪರಿಸರದ ದಿವಸ. ಆದರೆ ಈ ಬೆಂಗಳೂರಲ್ಲಂಥ ಸಿಟಿಲಿ ಮರ ಗಿಡ ಎಲ್ಲ ನೆಡೋಕ್ಕಾಗಲ್ಲ. ಮನೆಯಲ್ಲಾದರೂ ಅಟ್ಲೀಸ್ಟ್ ಪಾಟ್ಗಳಲ್ಲಿ ಹೂವಿನ ಗಿಡ ಹಣ್ಣಿನ ಗಿಡ ಎಲ್ಲ ನೆಟ್ಕೊಂಡ್ರೆ ಆಮೇಲೆ ಮಕ್ಕಳಿಗೆ ದೊಡ್ಡವರಾದ್ಮೇಲೆ ಗೊತ್ತಾಗುತ್ತೆ ಹೇಗೆ ನೆಡೋದು, ಗಿಡನ ಹೇಗೆ ನೆಡೋದು ಅಂತ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಗಿಡ ನೆಡೋದನ್ನಾದರೂ ಕಲಿಸ್ಬೇಕು. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ಮಣ್ಣನ್ನೆಲ್ಲ ಹಳೆ ಪಾಟಲ್ಲಿ ಗಿಡ ಯಾವುದೋ ವೇಸ್ಟ್ ಆಗಿರೋ ಪಾಟನ್ನು ತಗೊಂಡು ಮಣ್ಣನ್ನೆಲ್ಲ ತೆಗೆದುಬಿಟ್ಟು ಲೂಸ್ ಮಾಡಿ ಎಲ್ಲ ಸರಿ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಈ ರೀತಿ ಹೇಳಿಕೊಟ್ರೆ ಅವರು ಮುಂದೆ ಕಲಿತಾರೆ. ನೋಡಿ, ಪಾಟಲ್ಲಿ 2 ಗಿಡ ಕೊಟ್ಟಿದ್ದರು. ಅದು ಯಾವ್ಯಾವ್ದು ಗಿಡ ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನು ಮಗ ಸೇರಿ ನೆಡ್ತಾ ಇದ್ದಾರೆ. ಅವರಾಗೆ ನೆಡ್ತೀನಿ ಅಂತ ಬಂದಿದ್ದರು. ನಾನು ಇದೊಂದು ಚಿಕ್ಕ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಮಣ್ಣೆಲ್ಲ ತೆಗೆದುಬಿಟ್ಟು ಪಾಟಿಗೆ ಹಾಕ್ತಾ ಇದ್ದಾರೆ. ಅವ್ರಿಗೆ ಕೊಟ್ಟಿರೋ ಗಿಡ ಅಲ್ಲ, ಖುಷಿ ಇದೆ ಅವ್ರಿಗೆ ನೆಡಬೇಕು ಅಂತ. ಯಾಕೆ ಅಂದರೆ ನನ್ನ ಗಿಡ ನಾನು ನೆಡಬೇಕು ಅಂತ ಬಂದರು. ಹಾಗಾಗಿ ಅವರು ಸುಮ್ಮನೆ ನೆಡ್ತಿದ್ರು. ಈ ರೀತಿ ಎಲ್ಲ ಚೆನ್ನಾಗಿ ನೆಡ್ತಾ ಇರಲಿಲ್ಲ. ನಾನು ಅವರಿಗೆ ಹೀಗೆ ಮಾಡಿ ಅಂತ ಹೇಳಿಕೊಟ್ಟೆ. ಅವ್ರು ಹಾಗೆ ಮಾಡ್ತಾಯಿದ್ದಾರೆ. ಪರಿಸರ ದಿನ ಒಂದು ಗಿಡ ನೆಡಬೇಕು ಅಂತ ಹೇಳ್ತಾರೆ, ಮರ ಗಿಡ ರೋಡ್ ಸೈಡಲ್ಲಿ ಆ ಕಡೆ ಈ ಕಡೆ. ಆದರೆ ಜಾಗ ಇರಲ್ಲ ನೋಡಿ. ಈ ರೀತಿ ಆದರೂ ಮಾಡಿದ್ರೆ ಒಂದು ಖುಷಿ ಇರುತ್ತೆ, ನೆಮ್ಮದಿ ಇರುತ್ತೆ. ಮಕ್ಕಳಿಗೂ ಗೊತ್ತಾಗುತ್ತೆ ಮುಂದೆ ಗಿಡ ನೆಡೋದು ಹೇಗೆ ಏನು ಅಂತ. ನೋಡಿ, ನೆಡ್ತಾ ಇದ್ದಾರೆ. ಗೊಬ್ಬರ ಏನೂ ಇರಲಿಲ್ಲ. ಗೊಬ್ಬರ ಎಲ್ಲ ಇದ್ದರೆ ಸ್ವಲ್ಪ ಚೆನ್ನಾಗಿರ್ತಿತ್ತು. ಸಗಣಿ ಗೊಬ್ಬರ ಎಲ್ಲ ಇದ್ದರೆ ಸ್ವಲ್ಪ ಹಾಕಿದರೆ ಗಿಡ ಚೆನ್ನಾಗಿ ಆಗ್ತಾಯಿತ್ತು. ಅದನ್ನು ಹಾಕಿಬಿಟ್ಟು ನೋಡಿ, ಅದನ್ನು ಕೊಟ್ಟೆ ಇರುತ್ತಲ್ಲ, ಕವರ್ ಬಿಚ್ಚಿ ಹಾಕ್ತಾ ಇದ್ದಾರೆ. ಸ್ವಲ್ಪ ಅರ್ಧ ಮಣ್ಣನ್ನು ಪಾಟಿಗೆ ತುಂಬಿದ್ರು. ಆಮೇಲೆ ಗಿಡದ ಪ್ಲಾಸ್ಟಿಕ್ ಕವರ್ ಬಿಚ್ಚಿಬಿಟ್ಟು ಹಾಕಿಬಿಟ್ಟು ಸುತ್ತ ಮಣ್ಣು ಹಾಕ್ತಾ ಇದ್ದಾರೆ. ಯಾವ್ದ್ಯಾವ್ದು ಗಿಡ ಅಂತ ಅರ್ಥ ಆಗಿಲ್ಲ. ಅದು ಇನ್ನೂ ಚಿಕ್ಕದಿದೆ ಅಲ್ಲ. ನಿಂಬೆ ಗಿಡ ಅಂತ ಹೇಳಿದರು, ಇನ್ನೊಂದು ಯಾವುದೋ ಗಿಡ ಅಂತ ಹೇಳಿದ್ರು, ಪೇರ್ಲೆ ಗಿಡ ಅಂತ ಹೇಳಿದರು. ಅದು ಯಾವುದು ಅಂತ ಗೊತ್ತಾಗಿಲ್ಲ. ಅದನ್ನು ಬರೀ ನೆಡೋದಷ್ಟೇ ಅಲ್ಲ, ದಿವಸ ಚೆನ್ನಾಗಿ ನೀರು ಹಾಕಿ ಅದಕ್ಕೆ ಪೋಷಣೆ ಮಾಡಬೇಕು. ಅದು ಮುಖ್ಯ ಆಗುತ್ತೆ. ಗಿಡ ನೆಟ್ಟರು ಹಾಗೆ ಬಿಟ್ರೂ ವೇಸ್ಟ್ ಆಗುತ್ತೆ. ಗಿಡ ನೆಡೋದು ಮುಖ್ಯ ಅಲ್ಲ, ಗಿಡ ನೆಟ್ಟು ಹಾಗೇ ಅದನ್ನು ರಕ್ಷಣೆ ಮಾಡಬೇಕು. ಅವರು ಯಾಕೆಂದರೆ ಸ್ಕೂಲಲ್ಲಿ ಕೊಟ್ಟಿದ್ದಾರಲ್ಲ, ಚೆನ್ನಾಗಿ ಮಾಡಬೇಕು ಅಂತ ಇಂಟ್ರೆಸ್ಟಿಂದ ಮಾಡ್ತಾರೆ. ನೋಡೋಣ ಹೇಗೆ ಮಾಡ್ತಾರೆ ಮುಂದೆ ಅಂತ. ನೀರು ಹಾಕ್ತಾರೆ. ನೋಡಿ, ನಿಮ್ಮ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ನೆಟ್ಟಾದಮೇಲೆ ಚೆನ್ನಾಗಿ ನೆಟ್ಟಿದ್ದಾರೆ. ಎಲ್ಲ ಲೂಸ್ ಮಾಡಿ ಮಣ್ಣೆಲ್ಲ ತೆಗೆದುಬಿಟ್ಟು ಹೊಸ ಮಣ್ಣು ಹಾಕಿದ್ದಾರೆ. ಹಾಕಿಬಿಟ್ಟು ನೀರು ಹಾಕ್ತಾಯಿದ್ದಾರೆ. ಈ ಗಿಡಗಳ ಮಧ್ಯೆ ಆ ಗಿಡನೂ ಇಟ್ಟಿದ್ದಾರೆ. ಡೈಲಿ ನೀರು ಹಾಕ್ತಾರೆ. ನೋಡಬೇಕು, ಹಾಕಿ ಅಂತ ಹೇಳಿದ್ದೀನಿ. ಅವ್ರಿಗೆ ಹಾಕ್ತಾರೆ. ಖುಷಿ ಇದೆ ಅಲ್ಲ, ಅವ್ರು ನನ್ನ ಗಿಡ ಅಂತ ಸ್ಕೂಲಲ್ಲಿ ಕೊಟ್ಟಿದ್ದಲ್ಲ. ಹಾಗಾಗಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.